ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಸಿದ್ಧರಾಮ ಶಿವಯೋಗಿಗಳು ಒಂದು ವಚನವನ್ನು ಹೇಳ್ತಾರೆ. ಯಾವುದಂತಂದ್ರೆ, ಪಾವನನಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾವನ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ. ಶರಣರೇ, ಈ ಒಂದು ವಚನದಲ್ಲಿ ನಮಗೇನು ಗೊತ್ತಾಗ್ತತಿ ಅಂತಂದ್ರೆ, ಬಸವಣ್ಣನವರು ಗುರು ಆಗಿದ್ರು ಅನ್ನುವಂಥ ಒಂದು ವಿಷಯ ಗೊತ್ತಾಗತ್ತೆ. ಬಸವಣ್ಣ ಅಂದರೆ ಯಾರು? 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಂದು ಪರಮ ಚೇತನ ಅಂತ ನಾವು ಅವ್ರನ್ನ ಕರಿಬೋದು. ಬಸವಣ್ಣನ ಬಗ್ಗೆ ಇವತ್ತು ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತೈತಿ. ಆದ್ರೆ ನಾವು ಇನ್ನೂ ಬಹಳ ಲಕ್ಷ್ಯ ಕೊಟ್ಟು ಏನು ಮಾಡಬೇಕು? ಬಸವಣ್ಣನವ್ರ ಬಗ್ಗೆ ತಿಳ್ಕೋಬೇಕಾಗ್ತತಿ. ನಾವಿವತ್ತು ಈ ನಮ್ಮ ಚಾನಲ್ನ ಮುಖಾಂತರ ನಿಮಗೆಲ್ಲರಿಗೂ ಏನನ್ನ ತಲುಪಿಸ್ಬೇಕು, ಏನನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ಒಂದು ಕಳಕಳಿ ಇಟ್ಕೊಂಡು ಬಂದೀವಿ ಅಂತಂದ್ರೆ, 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣರಿರ್ಬೋದು, ಅವರ ನಂತರ ಬಂದಿರತಕ್ಕಂಥ ಸಂತರಿರಬಹುದು, ಮಹಾತ್ಮರಿರಬಹುದು, ಮಹಾನ್ ಪುರುಷರಿರಬಹುದು, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಿರಬಹುದು. ಹೀಗೆ ನಮ್ಮ ಭಾರತವನ್ನ ಪುಣ್ಯಭೂಮಿ ಅಂತ ನಾವೆಲ್ಲ ಕರಿತೀವಿ. ಯಾವ ಉದ್ದೇಶಕ್ಕಂತಂದ್ರೆ, ಈ ರೀತಿಯಾದ ಚೇತನಗಳು ನಮ್ಮ ಭಾರತ ದೇಶದಾಗ ಅವಾಗ ಹುಟ್ಟುತ್ತಾನೇ ಇದ್ದಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿವಿ ಅಂತಂದ್ರೆ, ಎಷ್ಟು ಸಾಧ್ಯ ಆಗ್ತತೋ ಅಷ್ಟು ಒಂದು 4 ನಮಗೆ ತಿಳಿದದ್ದನ್ನು ನಿಮಗೆ ತಿಳಿಸ್ಬೇಕು. ನಮಗೇನು ತಿಳಿದತ್ತಲ್ಲ ಅದನ್ನು ನಿಮ್ಮ ಮುಂದೆ ತೆರೆದಿಡಬೇಕು. ಯಾಕಂತಂದ್ರೆ ಇವತ್ತು ನಾವು ಬಸವಣ್ಣವ್ರ ಬಗ್ಗೆ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇವಾಗ ಎಲ್ಲರಿಗೂ ಐತಿ. ಬಸವಣ್ಣವರು ಅಂತ ಅಂದ್ರೆ ಬರೀ ಸ್ವಾಮೀಜಿಗಳ ಸ್ವತ್ತಲ್ಲ, ಬರೀ ಲಿಂಗಾಯತರ ಸ್ವತ್ತಲ್ಲ, ಅಥವಾ ಬರೀ ಬಸವಣ್ಣವ್ರ ಬಗ್ಗೆ ಚಿಂತನೆ ಮಾಡೋ ಚಿಂತನಕಾರರ ಸ್ವತ್ತಲ್ಲ. ಅವರು ವಿಶ್ವದ ಸ್ವತ್ತು. ಬಸವಣ್ಣವ್ರಂತಂದ್ರೆ ವಿಶ್ವದ ಸ್ವತ್ತು. ಅದಕ್ಕೆ ಅವರನ್ನು ವಿಶ್ವಗುರು ಅಂತ ಕರಿತೀವಿ ನಾವೆಲ್ಲರೂ. ಇವತ್ತು ಕರ್ನಾಟಕ ಸರ್ಕಾರ ಏನು ಮಾಡೈತಿ ಅಂತಂದ್ರೆ, ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೈತಿ. ಅದಕ್ಕೆ ಬಂಧುಗಳೇ, ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಈ ನಮ್ಮ ಚಾನಲನ್ನು ಭೇಟಿ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ಸಮಯ ಹಾಳಾಗತೈತಿ ಅಥವಾ ನಮಗೇನು ಬೇಜಾರಾಗತೈತಿ ಅಂತ ನಿಮಗೆ ಅನ್ಸಂಗಿಲ್ಲ. ನಾವು ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ, ಅಥವಾ ನಾವೊಂದು ಮಾರಲ್ ಸ್ಟೋರೀಸ್ ಅಂತೇನು ಕರಿತೀವಿ, ಒಂದು ಮಾರಲಿಟಿ, ಮಾನವೀಯ ಮೌಲ್ಯಗಳನ್ನು ಈ ಮೂಲಕ ನಾವು ಕೊಡೋಕೆ ಇಷ್ಟಪಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತತಿ. ಯಾಕಂತಂದ್ರೆ ನಾವು ಒಂದು ವಿಷಯವನ್ನು ಎಲ್ರಿಗೂ ಮುಟ್ಟಿಸ್ಬೇಕು ಅಂತಂದ್ರೆ, ನೀವೆಲ್ಲರೂ ಅದನ್ನು ನೋಡಿದಾಗಲೇ ಮಾತ್ರ ಆ ವಿಷಯ ನಿಮಗೆ ಎಲ್ರಿಗೂ ಮುಟ್ಟಕ್ಕೆ ಸಾಧ್ಯ ಆಗ್ತತಿ. ಅದಕ್ಕೆ ನಾ ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಚಾನಲಿನ ಏಕೈಕ ಉದ್ದೇಶ ಅಂತಂದ್ರೆ ಶರಣರ ಸಂತರ ಬದುಕು ಬರಹಗಳನ್ನು ನಿಮ್ಮ ಮುಂದೆ ತೆರೆದಿಡುವುದು. ಇಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳಿಲ್ಲದೆ, ಅಂದರೆ ಮುಂದೆ ವಿಚಾರಗಳಿಲ್ಲದೆ, ಅಂದರೆ ಯಾವುದೇ ರೀತಿ ನಾವು ಇದು ಹಿಂಗೆ ಅಂತ ಹೇಳಿದೆ ಅವರು ಯಾವ ರೀತಿ ಬದುಕಿ ಹೋಗಿದ್ದಾರೆ, ಯಾವ ರೀತಿ ಆಗಿ ಹೋಗಿದಾರಲ್ಲ, ಅದನ್ನೆಲ್ಲ ನಾವು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಶರಣರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ, ಸಂತರ ಬಗ್ಗೆ ನಾವು ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊತ ಹೋಗ್ತೀವಿ. ನೀವೆಲ್ಲರೂ ಆದಷ್ಟು ಸಹಾಯ ಸಹಕಾರ ಮಾಡೋದ್ರ ಮುಖಾಂತರ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ನಮ್ಮ ಚಾನಲನ್ನು ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ರಿ, ಬೆಂಬಲ ಕೊಟ್ರಿ ಅಂತಂತಂದ್ರೆ ನಮ್ಮ ಪ್ರಯತ್ನಕ್ಕೂ ಎಲ್ಲೋ ಒಂದು ಕಡೆ ಬೆಂಬಲ ಸಿಕ್ಕಂಗಾಗ್ತತಿ, ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಂಗಾಗ್ತತಿ. ಇದನ್ನು ಹೇಳಕ್ಕೆ ನಾವು ಇವತ್ತು ಬಂದಿದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ನೀವು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗ್ರಿ, ಎಲ್ಲರೂ ನೋಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸ್ತೀನಿ ಶರಣರೇ. ನಾಳೆಯಿಂದ ನಾವು ಬಸವಣ್ಣನವರ ಜೀವನ ಚರಿತ್ರೆ ಇರ್ಬೋದು, ಅವರು ನಡೆದು ಬಂದ ದಾರಿ ಇರ್ಬೋದು, ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಾಂತಿಕಾರಿ ವಿಚಾರಗಳಿರಬಹುದು, ಅವರ ವಚನಗಳಿರಬಹುದು, ಅವರು ಯಾವ ರೀತಿಯಾಗಿ ಅನುಭವ ಮಂಟಪವನ್ನು ಕಟ್ಟಿದ್ರು, ಯಾವ ರೀತಿಯಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅವರನ್ನ ಅರಸಿ ಶರಣರು ಬಂದರು. ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಯಾವುದೇ ರೀತಿ ಭೇದ ಭಾವಗಳಿಲ್ಲದೆ ಕೂಡ
12ನೇ ಶತಮಾನದಲ್ಲಿ ಅಂತಹ ದುಸ್ಥಿರವಾದಂಥ ಪರಿಸ್ಥಿತಿ ಒಳಗ ಬಸವಣ್ಣನವರು ಕಲ್ಯಾಣ ರಾಜ್ಯವನ್ನ ಯಾವ ರೀತಿ ಕಟ್ಟಿದ್ರು, ಇದಕ್ಕ ಆಗಿರ್ತಕ್ಕಂಥ ಬೆಂಬಲ ಇರ್ಬೋದು, ಆಗಿರ್ತಕ್ಕಂಥ ವಿರೋಧಗಳಿರ್ಬೋದು, ನಾವು ದಿನಾ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ, ಚಾನಲಿಗೆ ಸಬ್ಸ್ಕ್ರೈಬ್ ಆಗ ತಿಳಿಸ್ರಿ. ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ.